ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ರಾಷ್ಟ್ರ ರಾಜಕೀಯದಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಅದರಲ್ಲೂ 2014ರ ತನಕ ಒಂದು ಲೆಕ್ಕ ಇತ್ತು. ಆದ್ರೆ 2014ರ ಲೋಕಸಭೆ ಚುನಾವಣೆ ಆದ್ಮೇಲೆ ಇನ್ನೊಂದು ಲೆಕ್ಕ ಅಂತ ಹೇಳ್ಬಹುದು. ಬಿಜೆಪಿ ನೇತೃತ್ವದಲ್ಲಿ ಎನ್ಡಿಎ ಒಕ್ಕೂಟ ಯಾವಾಗ ಭರ್ಜರಿ ಬಹುಮತವನ್ನ ಪಡೆದುಕೊಂಡು ಗೆದ್ದು ಅಧಿಕಾರವನ್ನ ಪಡೆದುಕೊಳ್ತೋ ಅಲ್ಲಿಂದ ಮುಂದೆ ಭಾರಿ ದೊಡ್ಡ ಸಂಚಲನವೇ ಕ್ರಿಯೇಟ್ ಆಯ್ತು. ಕಾಂಗ್ರೆಸ್ ಸೇರಿದ ಹಾಗೆ ವಿರೋಧ ಪಕ್ಷಗಳು ಸಾಲು ಸಾಲು ಸೋಲು ಕಾಣ್ತಾ ಬಂದ್ವು. ಬಿಜೆಪಿ ಪ್ರತಿ ಚುನಾವಣೆಗೂ ಮತ್ತಷ್ಟು ಬಲಿಷ್ಠವಾಗ್ತಾ ಬಂತು. ಹೀಗೆ ಸತತ 3ನೇ ಸಲ ಲೋಕಸಭೆಯ ಚುನಾವಣೆ ಗೆದ್ದು ಬಿಜೆಪಿ ಅಧಿಕಾರ ನಡೆಸ್ತಾ ಇದೆ. ಬಿಜೆಪಿಗೆ ಈಗ ನೂತನ ಸಾರಥಿಯ ಆಗಮನ ಆಗಿದೆ. ಭಾರತೀಯ ಜನತಾ ಪಕ್ಷದ ನೂತನ ರಾಷ್ಟ್ರಾಧ್ಯಕ್ಷರಾಗಿ ನಿತಿನ್ ನಬೀನ್ ಆಯ್ಕೆಯಾಗಿದ್ದಾರೆ. ಪಕ್ಷದ ಕೇಂದ್ರ ಚುನಾವಣಾ ಸಮಿತಿಯಿಂದ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇದು ಸಂಘಟನಾತ್ಮಕ ನೇಮಕಾತಿಯ ಹಾಗೆ ಕಾಣಿಸ್ಕೊಂಡ್ರು ಈ ಆಯ್ಕೆ ಹಿಂದೆ ಒಂದು ದೊಡ್ಡ ರಾಜಕೀಯ ಲೆಕ್ಕಾಚಾರ ಅಡಗಿದೆ. ಆ ಲೆಕ್ಕಾಚಾರಗಳೇನು? ಯಾಕೆ ಈ ಸಮಯದಲ್ಲಿ ಈ ನಾಯಕ? ಇದು ಬಿಜೆಪಿಯ ಭವಿಷ್ಯದ ಯಾವ ದಿಕ್ಕನ್ನ ಸೂಚಿಸುತ್ತೆ? ಇದ್ರ ಬಗ್ಗೆ ಒಂದಷ್ಟು ವಿವರವಾದ ವಿಶ್ಲೇಷಣಾತ್ಮಕ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಕೊನೆ ತನಕ ವಿಡಿಯೋ ನೋಡಿ. ಹಾಗೆ ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಭಾರತೀಯ ಜನತಾ ಪಕ್ಷ ರೀಸೆಂಟ್ ಆಗಿ ನಿತಿನ್ ನಬೀನ್ ಅವರನ್ನ ಹೊಸ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ. ನಿತಿನ್ ನಬೀನ್ ಅವರು ಬಿಜೆಪಿಯ ನೂತನ ಅಧ್ಯಕ್ಷರಾಗಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ. 45ನೇ ವಯಸ್ಸಿನಲ್ಲಿ ದೇಶದ ಅತಿ ದೊಡ್ಡ ರಾಷ್ಟ್ರೀಯ ರಾಜಕೀಯ ಪಕ್ಷದ ಉಸ್ತುವಾರಿ ವಹಿಸಿಕೊಂಡ ಅತ್ಯಂತ ಕಿರಿಯ ನಾಯಕ ಅನ್ನೋ ಹೆಗ್ಗಳಿಕೆಗೂ ಕೂಡ ಇವರು ಪಾತ್ರರಾಗಿದ್ದಾರೆ. ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೆ ಕೇಂದ್ರ ಸಚಿವ ಜೆ.ಪಿ. ನಡ್ಡಾ ಅವರಂತಹ ಪಕ್ಷದ ಪ್ರಮುಖರ ಸಮ್ಮುಖದಲ್ಲಿ ದೆಹಲಿಯ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ನಬೀನ್ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಇದ್ರ ಬಗ್ಗೆ ಪ್ರಧಾನಿ ಮೋದಿ ಅವರು ಒಂದಷ್ಟು ಮಾತನಾಡಿದ್ರು. ವಿಶ್ವದ ಅತಿ ದೊಡ್ಡ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ನಿತಿನ್ ನಬೀನ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಅಂತ ಹೇಳ್ತಾ ಒಂದಷ್ಟು ವಿಷಯಗಳ ಬಗ್ಗೆ ಕೂಡ ಮಾತನಾಡಿದ್ರು. ಕಳೆದ ಅನೇಕ ತಿಂಗಳುಗಳಿಂದ ಪಕ್ಷದ ಚಿಕ್ಕ ಘಟಕದಿಂದ ರಾಷ್ಟ್ರೀಯ ಅಧ್ಯಕ್ಷರನ್ನ ಆಯ್ಕೆ ಮಾಡೋ ಸಮಗ್ರ ಪ್ರಕ್ರಿಯೆಯಾದ ಸಂಘಟನಾ ಉತ್ಸವ ಬಿಜೆಪಿ ಸಂವಿಧಾನದ ಸ್ಫೂರ್ತಿಗೆ ಅನುಗುಣವಾಗಿ ಪ್ರಜಾಪ್ರಭುತ್ವದ ರೀತಿಯಲ್ಲಿ ನಡೀತಾ ಇದೆ ಅಂತ ಮೋದಿ ಅವರು ಹೇಳ್ತಾ ಇಂದು ಅದು ಔಪಚಾರಿಕವಾಗಿ ಮುಕ್ತಾಯವಾಗಿದೆ ಅನ್ನೋದನ್ನ ಹೇಳಿದ್ರು. ಈ ಭವ್ಯ ಸಂಘಟನಾ ಉತ್ಸವ ಬಿಜೆಪಿಯ ಪ್ರಜಾಸತ್ತಾತ್ಮಕ ನಂಬಿಕೆ, ಸಾಂಸ್ಥಿಕ ಶಿಸ್ತು, ಕಾರ್ಮಿಕ ಕೇಂದ್ರಿತ ವಿಧಾನವನ್ನ ಸಂಕೇತಿಸುತ್ತೆ ಅಂತಾನು ಹೇಳಿದ್ರು. ಹಾಗೆ ಮುಂದುವರೆದು ಬಿಜೆಪಿ ಒಂದು ಪಕ್ಷ, ಅಲ್ಲಿ ಜನರು ನರೇಂದ್ರ ಮೋದಿ ಅವರನ್ನ ದೇಶದ ಪ್ರಧಾನಿ ಅಂತ ಭಾವಿಸಬಹುದು. ಅವರು 3ನೇ ಬಾರಿಗೆ ಪ್ರಧಾನಿಯಾಗಿದ್ದಾರೆ. 50ನೇ ವಯಸ್ಸಿನಲ್ಲೇ ಮುಖ್ಯಮಂತ್ರಿಯಾದ್ರು. ನಿರಂತರವಾಗಿ 25 ವರ್ಷಗಳ ಕಾಲ ಸರ್ಕಾರದ ಮುಖ್ಯಸ್ಥರಾದ್ರು. ಇದೆಲ್ಲವೂ ಅದರ ಸ್ಥಾನದಲ್ಲಿದೆ. ಆದ್ರೆ ನನಗೆ ದೊಡ್ಡ ವಿಷಯ ಏನಂತಂದ್ರೆ, ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ. ಇದು ಅತ್ಯಂತ ದೊಡ್ಡ ಹೆಮ್ಮೆ. ಹಾಗೆ ಪಕ್ಷದ ವಿಷಯ ಅಂತ ಬಂದಾಗ ಗೌರವಾನ್ವಿತ ನಿತಿನ್ ನಬೀನ್ ಅವರೇ ನನ್ನ ನಿಜವಾದ ಬಾಸ್. ನಾನು ಕೇವಲ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಅಂತ ಮೋದಿ ಅವರು ಹೇಳ್ಕೊಂಡ್ರು. 50 साल की छोटी आयु में मुख्यमंत्री बन गए. 25 साल से लगातार हेड ऑफ द गवर्नमेंट रहे हैं. ये सब अपनी जगह पे हैं, लेकिन इन सबसे भी बड़ी चीज मेरे जीवन में है, मैं भारतीय जनता पार्टी का कार्यकर्ता हूं. ये सबसे बड़ा गर्व है. और जब बात पार्टी के विषयों को आती है, तब माननीय नितिन नबीन जी, मैं एक कार्यकर्ता हूं, वे मेरे बॉस हैं. ಪಕ್ಷದ ಅಧ್ಯಕ್ಷರಾಗಿ ನೇಮಕಗೊಳ್ಳೋದಕ್ಕೂ ಮೊದಲು ನಿತಿನ್ ನಬೀನ್ ಅವರನ್ನ ಡಿಸೆಂಬರ್ 2025ರಲ್ಲಿ ಬಿಜೆಪಿಯ ಕಾರ್ಯಕಾರಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಹಿರಿಯ ನಾಯಕ ಜೆ.ಪಿ. ನಡ್ಡಾ ಅವರಿಂದ ಅಧಿಕಾರವನ್ನ ವಹಿಸಿಕೊಂಡ್ರು. ಬಿಹಾರದಿಂದ 5 ಸಲ ಶಾಸಕರಾಗಿರೋ ನಿತಿನ್ ನಬೀನ್ ಅವರಿಗೆ ಸದ್ಯ 45 ವರ್ಷ. ಅವರನ್ನ ಡಿಸೆಂಬರ್ 14, 2025ರಂದು ಬಿಜೆಪಿಯ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು. ಪ್ರಸ್ತುತ ಕೇಂದ್ರ ಸಚಿವ ಜೆ.ಪಿ. ನಡ್ಡಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಸೊ ನಡ್ಡಾ ಅವರು 2019ರಲ್ಲಿ ಕಾರ್ಯಾಧ್ಯಕ್ಷರಾದ್ರು. ನಂತರ 2020ರಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಬಡ್ತಿ ಪಡ್ಕೊಂಡ್ರು. ಸೊ ಈಗ ಆ ಜವಾಬ್ದಾರಿ ನಿತಿನ್ ನಬೀನ್ ಅವರ ಕೈಗೆ ಬಂದಿದೆ. ಹಾಗೆ ಇವರು ಬಂಕಿಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು.
ಬಿಹಾರದ ರಾಜಧಾನಿ ಪಾಟ್ನಾದ ಬಂಕಿಪುರ ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸ್ತಾರೆ. ಹಾಗೆ ಬಿಹಾರ ರಾಜ್ಯ ಸರ್ಕಾರದಲ್ಲಿ 2 ಸಲ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಅಂದ್ಹಾಗೆ ಇವರು ಕೂಡ ರಾಜಕೀಯ ಕುಟುಂಬದಿಂದಾನೇ ಬಂದವರು. ದಿವಂಗತ ಬಿಜೆಪಿಯ ಹಿರಿಯ ಮತ್ತು ಮಾಜಿ ಶಾಸಕ ನಬೀನ್ ಕಿಶೋರ್ ಪ್ರಸಾದ್ ಸಿನ್ಹಾ ಅವರ ಮಗ ಇವರು. ನಿತಿನ್ ನಬೀನ್ ಅವರು ಡಿಸೆಂಬರ್ನಲ್ಲಿ ರಾಷ್ಟ್ರೀಯ ಕಾರ್ಯಕಾರಿ ಅಧ್ಯಕ್ಷರಾಗಿ ನೇಮಕವಾದಾಗ್ಲಿಂದಾನೆ ತಮಿಳುನಾಡು, ಅಸ್ಸಾಂ, ಕೇರಳ, ಪಶ್ಚಿಮ ಬಂಗಾಳ ಹಾಗೆ ಪುದುಚೇರಿಯಲ್ಲಿ ಪ್ರಮುಖ ರಾಜ್ಯ ವಿಧಾನಸಭಾ ಚುನಾವಣೆಗಳಿಗೆ ಪಕ್ಷವನ್ನ ಸಿದ್ಧಪಡಿಸುವಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಅನೇಕ ವರದಿಗಳು ಕೂಡ ಆಗಿತ್ತು. ಇನ್ನು ಬಿಜೆಪಿ ನೂತನ ಅಧ್ಯಕ್ಷರ ಔಪಚಾರಿಕ ಘೋಷಣೆ ವಾರಗಳ ಕಾಲ ನಡೆದ ಮೇಲೆ ಆಂತರಿಕ ಚರ್ಚೆಗಳೆಲ್ಲ ಈಗ ಮುಗಿದು ಹೋಯಿತು. ಪಶ್ಚಿಮ ಬಂಗಾಳ, ತಮಿಳುನಾಡು ಮತ್ತು ಕೇರಳದಂತಹ ನಿರ್ಣಾಯಕ ರಾಜ್ಯಗಳು ಈ ವರ್ಷದ ಕೊನೆಯಲ್ಲಿ ಹೊಸ ಸರ್ಕಾರಕ್ಕೆ ಮತ ಚಲಾಯಿಸುವುದಕ್ಕೆ ರೆಡಿಯಾಗಿರೋದ್ರಿಂದ ಪಕ್ಷ ನೂತನ ಅಧ್ಯಕ್ಷರನ್ನ ಈಗ ಮುನ್ನೆಲೆಗೆ ತಂದು ಚುನಾವಣಾ ಕದನಕ್ಕೆ ಸಜ್ಜಾಗುವುದಕ್ಕೆ ಮುಂದಾಗಿದೆ. ಪ್ರಸ್ತುತ ಬಿಜೆಪಿ ಆಡಳಿತದಲ್ಲಿದೆ ಅಸ್ಸಾಂನಲ್ಲಿ. ಆದ್ರೆ ರಾಜಕೀಯದಲ್ಲಿ ಒಂದಷ್ಟು ಗೊಂದಲ ಕೂಡ ಇರೋದ್ರಿಂದ ಈ ವರ್ಷ ವಿಧಾನಸಭಾ ಚುನಾವಣೆಗೆ ಸಜ್ಜಾಗ್ತಾ ಇದೆ ಸಕಲ ರೀತಿಯಲ್ಲೂ. ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದೊಂದಿಗಿನ ಸಂಘಟನಾ ಕಾರ್ಯತಂತ್ರ ಹಾಗೆ ಸಮನ್ವಯದ ಬಗ್ಗೆ ಪಕ್ಷದ ಒಳಗಡೆ ಒಂದಷ್ಟು ವ್ಯಾಪಕ ಚರ್ಚೆಗಳ ಮಧ್ಯೆ ನಬೀನ್ ಅವರು ಮುನ್ನೆಲೆಗೆ ಬಂದಿದ್ದಾರೆ. ನಿತಿನ್ ನಬೀನ್ ಚುನಾವಣಾ ಸಾಧನೆಗಳ ಬಗ್ಗೆ ಹೇಳೋದಾದ್ರೆ 2023 ನವೆಂಬರ್ನಲ್ಲಿ ನಡೆದಂತಹ ಛತ್ತೀಸ್ಗಢ ವಿಧಾನಸಭಾ ಚುನಾವಣೆ ವೇಳೆ ಬಿಜೆಪಿ ಸಹ ಉಸ್ತುವಾರಿಯಾಗಿ ಪಕ್ಷವನ್ನ ಅಧಿಕಾರಕ್ಕೆ ತರೋದ್ರಲ್ಲಿ ಸಕ್ಸಸ್ ಆದ್ರು. 2024ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಿತಿನ್ ನಬೀನ್ ಅವರ ಸಾಧನೆ ದೊಡ್ಡದಾಗಿತ್ತು. ಛತ್ತೀಸ್ಗಢದ 11 ಲೋಕಸಭಾ ಸ್ಥಾನಗಳಲ್ಲಿ ಬಿಜೆಪಿಗೆ 10 ಸ್ಥಾನ ಸಿಗುವಲ್ಲಿ ಇವರ ಕಾರ್ಯತಂತ್ರ ಫಲ ಕೊಡ್ತು. ಇದನ್ನ ಗಮನಿಸಿಯೇ ನಿತಿನ್ ನಬೀನ್ ಅವರನ್ನ ಕಳೆದ ತಿಂಗಳು ಅಂದ್ರೆ 2025ರ ಡಿಸೆಂಬರ್ 14ಕ್ಕೆ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಲಾಯಿತು. ಈಗ ಅವರನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಬಿಜೆಪಿ ನಾಯಕರು ಮಹತ್ವದ ತೀರ್ಮಾನಕ್ಕೆ ಬಂದಿದ್ದಾರೆ. ಇನ್ನು ಬಿಜೆಪಿ ಮೂಲಗಳ ಪ್ರಕಾರ ಪಕ್ಷದ ಸಂಘಟನೆ ಬಲಪಡಿಸುವಂತಹ ಉದ್ದೇಶ ಇದೆ ಇಲ್ಲಿ. ರಾಜ್ಯ ಘಟಕಗಳ ಮೇಲೆ ಹಿಡಿತ ಸಾಧಿಸುವಂತಹ ಅಗತ್ಯ ಕೂಡ ಈ ಸಂದರ್ಭದಲ್ಲಿದೆ. ಮುಂದಿನ ಸಾರ್ವತ್ರಿಕ ಚುನಾವಣೆಗಳ ತಯಾರಿಗೂ ಕೂಡ ಈಗಲೇ ಅಡಿಪಾಯ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ನಿತಿನ್ ನಬಿ ಅವರನ್ನ ರಾಷ್ಟ್ರಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಏನಂತಂದ್ರೆ, ಇಷ್ಟು ದೊಡ್ಡ ಹುದ್ದೆಗೆ ನಿತಿನ್ ನಬಿ ಯಾಕೆ ಅಂತ ಆಗ್ಲೇ ಒಂದ್ ರೀತಿ ಚರ್ಚೆಗಳು ಶುರುವಾಗೋದು. ನಿಜವಾದ ರಾಜಕೀಯ ವಿಶ್ಲೇಷಣೆ ಅಂತ ಬಂದಾಗ ನಿತಿನ್ ನಬಿ ಆಯ್ಕೆಯ ಅರ್ಥ ಏನು ಅಂದ್ರೆ, ನಿತಿನ್ ನಬೀನ್ ಯಾವುದೇ ಮಾಸ್ ಲೀಡರ್ ಅಲ್ಲ, ಅವರು ಸ್ಟಾರ್ ಪ್ರಚಾರಕ ಕೂಡ ಅಲ್ಲ. ಆದ್ರೆ ಬಿಜೆಪಿ ಅವರಿಗೆ ಕೊಟ್ಟಿರೋ ಜವಾಬ್ದಾರಿ ಏನ್ ಸೂಚಿಸುತ್ತೆ ಅಂತಂದ್ರೆ, ಈಗ ಬಿಜೆಪಿಗೆ ಬೇಕಾಗಿರೋದು ಮೈಕ್ ಹಿಡಿಯೋ ನಾಯಕ ಅಲ್ಲ, ಬೇಕಾಗಿರೋದು ಫೈಲ್ ಹಿಡಿಯೋ ನಾಯಕ ಅಂತ. ಸಂಘಟನೆ ಬೇಕು, ಶಿಸ್ತು ಚೆನ್ನಾಗಿರ್ಬೇಕು, ಒಳಗಿನಿಂದ ಒಂದಷ್ಟು ನಿಯಂತ್ರಣವನ್ನ ಇಟ್ಕೊಂಡಿರ್ಬೇಕು. ಈ 3 ಅಂಶಗಳ ಮೇಲೆ ಬಿಜೆಪಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಈ ಆಯ್ಕೆ ಆಗಿರೋದು ಇವಾಗ ಯಾಕೆ ಅಂದ್ರೆ 2024 ಆದ್ಮೇಲೆ ಕೆಲವು ರಾಜ್ಯಗಳಲ್ಲಿ ಬಿಜೆಪಿ ಒಂದಷ್ಟು ಹಿನ್ನಡೆಯನ್ನ ಕಾಣ್ತು. ಇಂಡಿಯಾ ಕೂಟದ ಮರು ಸಂಘಟನೆ ಚೆನ್ನಾಗ್ ಆಗ್ತಾ ಇದೆ. ಇನ್ನು ಪ್ರಾದೇಶಿಕ ನಾಯಕತ್ವಗಳ ಒತ್ತಡ ಕೂಡ ಇರೋದ್ರಿಂದ ಈ ಬೆಳವಣಿಗೆಗಳ ಮಧ್ಯೆ ಬಿಜೆಪಿ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದೆ. ಪಕ್ಷದ ಕಂಟ್ರೋಲ್ ಮತ್ತೆ ಕೇಂದ್ರಕ್ಕೆ ಅಂತ. ಹೈಕಮಾಂಡ್ ಸ್ಟ್ರಾಟಜಿ ಕೂಡ ಇದು. ಜೊತೆಗೆ ಇಲ್ಲಿ ನಿತಿನ್ ನಬಿ ಅವರಿಗೆ ಸ್ವತಂತ್ರ ರಾಜಕೀಯ ಪವರ್ ಬೇಸ್ ಇಲ್ಲ. ಇದರ ಅರ್ಥ ಏನಂದ್ರೆ, ರಾಜ್ಯ ನಾಯಕರ ಅತಿರೇಕಕ್ಕೆ ಬ್ರೇಕ್ ಹಾಕಬಹುದು, ಸಿಎಂ ಆಕಾಂಕ್ಷಿಗಳ ನಡುವೆ ಒಂದಷ್ಟು ಸಮತೋಲನವನ್ನ ಕ್ರಿಯೇಟ್ ಮಾಡಬೇಕು, ಗುಂಪು ರಾಜಕಾರಣಕ್ಕೆ ಕಡಿವಾಣವನ್ನ ಹಾಕಬೇಕು. ಇದು ಒನ್ ಕಮಾಂಡ್ ಒನ್ ಡೈರೆಕ್ಷನ್ ಮಾದರಿ. ಬಿಜೆಪಿ ಈಗ ಚುನಾವಣೆಗಿಂತ ಸಂಘಟನೆ ಉಳಿಸ್ಕೊಳ್ಳೋ ರಾಜಕಾರಣಕ್ಕೆ ಹೆಚ್ಚು ಗಮನ ಕೊಡ್ತಾ ಇದೆ. ಸಾಮಾಜಿಕ ರಾಜಕೀಯ ಆಯಾಮ ಪಕ್ಷದೊಳಗಿನ ಮೂಲಗಳು ಹೇಳೋ ಹಾಗೆ ನಿತಿನ್ ನಬಿ ಆಯ್ಕೆ ಮಾಡೋ ಬಿಜೆಪಿ ತನ್ನ ಸಾಮಾಜಿಕ ವ್ಯಾಪ್ತಿಯನ್ನ ವಿಸ್ತರಿಸೋ ಪ್ರಯತ್ನದಲ್ಲಿದೆ ಅಂತ. ಹಾಗೆ ಒಬಿಸಿ ಮತಗಳು ಹೊಸ ಸಮುದಾಯಗಳಿಗೆ ಒಂದು ಸಂದೇಶ ಕೊಟ್ಟ ಹಾಗಾಗತ್ತೆ. ಇಂಡಿಯಾ ಕೂಟದ ಸಾಮಾಜಿಕ ನ್ಯಾಯ ಅನ್ನೋ ನರೇಟಿವ್ಗೆ ಕೌಂಟರ್ ಕೊಟ್ಟ ಹಾಗೂ ಆಗತ್ತೆ. ಇದು ನೇರವಾಗಿ ಮತವಾಗಿ ಬದಲಾವಣೆ ಆಗದೆ ಇದ್ರೂನು ಪರ್ಸೆಪ್ಷನ್ ಪಾಲಿಟಿಕ್ಸ್ ನಲ್ಲಿ ಒಂದ್ ರೀತಿ ಇಂಪಾರ್ಟೆನ್ಸ್ ಪಡೆದುಕೊಳ್ಳುತ್ತೆ. ಇನ್ನು ಇಂಡಿಯಾ ಕೂಟಕ್ಕೆ ಈ ಮೂಲಕ ಕೌಂಟರ್ ಕೊಟ್ಟ ಹಾಗೂ ಆಗತ್ತೆ. ಯಾಕಂದ್ರೆ ಇಂಡಿಯಾ ಕೂಟದ ದೊಡ್ಡ ಶಕ್ತಿ ಏನಂತಂದ್ರೆ ವೈವಿಧ್ಯತೆ ಕಾಣುತ್ತೆ, ಪ್ರಾದೇಶಿಕ ನಾಯಕತ್ವ ಎದ್ದು ಕಾಣುತ್ತೆ, ಹಾಗೆ ಫೆಡರಲ್ ರಾಜಕೀಯ. ಇದಕ್ಕೆ ಬಿಜೆಪಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅಂದ್ರೆ ಶಿಸ್ತು ನಮ್ಮ ಶಕ್ತಿ ಅಂತ. ಸೊ ನಿತಿನ್ ನಬಿ ಮೂಲಕ ಬಿಜೆಪಿ ಇದನ್ನ ಹೇಳೋದಕ್ಕೆ ಹೊರಟಿದೆ. ಭಿನ್ನ ಮತಕ್ಕೆ ಜಾಗ ಕಮ್ಮಿ ಮಾಡಬೇಕು, ನಿರ್ಧಾರಗಳಲ್ಲಿ ಒಂದಷ್ಟು ವೇಗ ಇರಬೇಕು, ಚುನಾವಣಾ ಸಮಯದಲ್ಲಿ ಒಂದೇ ಧ್ವನಿ ಇರಬೇಕು. ಇದು ಎಲೆಕ್ಷನ್ ಮಷೀನ್ ಮೋಡ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಅದರ ಜೊತೆಗೆ ಈ ನಿತಿನ್ ನಬೀನ್ ಅವರ ಆಯ್ಕೆಯಿಂದ ಬಿಜೆಪಿಗೆ ಎಲ್ಲವೂ ಪ್ಲಸ್ ಆಗ್ಬಿಡತ್ತಾ? ಒಂದಷ್ಟು ಅಪಾಯ ಇದ್ದೇ ಇದೆ.
ಯಾಕೆಂದ್ರೆ ಯಾವುದೇ ಒಂದು ವಿಚಾರ ಆದ್ರೂ ಅಲ್ಲಿ ಮೈನಸ್ ಪ್ಲಸ್ ಅಂತ ನೋಡೋದಾದ್ರೆ, ಒಂದಷ್ಟು ಮೈನಸ್ ಪಾಯಿಂಟ್ ಅಂತ ನೋಡೋದಾದ್ರೆ, ಈ ಆಯ್ಕೆ ಏನಿದೆ ಇದು ರಿಸ್ಕ್ ಫ್ರೀ ಅಂತೂ ಅಲ್ವೇ ಅಲ್ಲ. ಯಾಕೆಂದ್ರೆ ಇವರು ಜನಪ್ರಿಯ ಮುಖ ಅಂತ ಅನ್ನಿಸ್ಕೊಂಡಿಲ್ಲ. ಗ್ರೌಂಡ್ ಲೆವೆಲ್ ನ ಚರಿಷ್ಮಾ ತುಂಬಾನೇ ಕಮ್ಮಿ ಇದೆ. ಇನ್ನು ಟಿವಿ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಫೈರ್ ಬ್ರ್ಯಾಂಡ್ ರೀತಿ ಕಾಣಿಸ್ಕೊಂಡಿಲ್ಲ. ಸೊ ಆದ್ರೂನು ಬಿಜೆಪಿಯ ಲೆಕ್ಕಾಚಾರ ಏನು ಅಂತಂದ್ರೆ, ಪ್ರಚಾರ ನಮಗ್ ಗೊತ್ತು, ಸಂಘಟನೆ ಮಾತ್ರ ಗಟ್ಟಿಯಾಗಿರ್ಬೇಕು ಅನ್ನೋದು. ಸೊ ಒಟ್ನಲ್ಲಿ ನಿತಿನ್ ನಬಿ ರಾಷ್ಟ್ರಾಧ್ಯಕ್ಷ ಆಯ್ಕೆ ಇದು ನ್ಯೂಸ್ ಆಗಿ ಕಾಣಬಹುದು, ಆದ್ರೆ ಇದರ ಅರ್ಥ ರಾಜಕೀಯವಾಗಿ ತುಂಬಾನೇ ದೊಡ್ಡದಿದೆ. 2029 ತಯಾರಿಯ ಸಂಕೇತ ಕೂಡ ಹೌದು. ಹಾಗೆ ಇದು ಹೈಕಮಾಂಡ್ ನ ಹಿಡಿತದ ಘೋಷಣೆ ಅಂತ ಕೂಡ ಅನ್ನಿಸ್ಕೊಳ್ಳುತ್ತೆ. ಇದು ಇಂಡಿಯಾ ಕೂಟಕ್ಕೆ ನೇರವಾದ ಸಂದೇಶವನ್ನು ಕೂಡ ಕೊಡ್ತಾ ಇದೆ. ಸೊ ಈ ತಂತ್ರ ಬಿಜೆಪಿಯ ಗೆಲುವಿಗೆ ದಾರಿ ಮಾಡಿಕೊಡುತ್ತಾ ಅಥವಾ ಜನಪ್ರಿಯತೆಯ ಕೊರತೆಯ ಸಮಸ್ಯೆಯನ್ನ ಫೇಸ್ ಮಾಡ್ಬೇಕಾಗಿ ಬರುತ್ತಾ? ಇದಕ್ಕೆ ಉತ್ತರ ಮುಂದಿನ ರಾಜಕೀಯದಲ್ಲೇ ಸಿಗುತ್ತೆ. ಸೊ ನಿಮ್ ಪ್ರಕಾರ ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಆಯ್ಕೆಯನ್ನ ಏನು ಬಿಜೆಪಿ ಮಾಡಿದೆ, ನಿತಿನ್ ನಬೀನ್ ಅವರಿಗೆ ಈ ಜವಾಬ್ದಾರಿಯನ್ನ ಕೊಟ್ಟಿದೆ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಉತ್ತರವನ್ನ ಕಮೆಂಟ್ ಮೂಲಕ ತಿಳಿಸಿ.